ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಲಕ್ಷ್ಮೇಶ್ವರ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ರೈತರ ಬೇಡಿಕೆಗಳ ಮನವಿ ಸಲ್ಲಿಕೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಪ್ರೊಫೆಸರ್ ಬಡ್ನಿ ಗ್ರಾಮದ ರೈತರು ಹಾಗೂ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ವಿವಿಧ ರೈತಪರ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಮಳೆ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಪ್ರತಿ ರೈತ ಕುಟುಂಬಕ್ಕೆ 50,000 ಪರಿಹಾರ ಧನ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಜೊತೆಗೆ ಹೊಲಗಳಿಗೆ ಹೋಗುವ ರಸ್ತೆ ಹಾಗೂ ಗ್ರಾಮದ ಸಂಪರ್ಕ ರಸ್ತೆಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕು, ರೈತರ ಮೂಲಭೂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಸರ್ಕಾರ ರೈತರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆ ಮತ್ತು ಮನವಿ ಸಲ್ಲಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಪದಾಧಿಕಾರಿಗಳು, ರೈತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಚೆನ್ನಪ್ಪ ಗೌಡ್ ಮರಿಗೌಡ್, ಫ್ರೀಡಂ 19 ನ್ಯೂಸ್. ಎಂಎಲ್ಎಗೆ ಒಂದಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇವತ್ತೇನು ರೈತ ಪರ ಹೋರಾಟಗಳು ಇಡೀ ಶಿರಟ್ಟಿ ಕ್ಷೇತ್ರ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನ ಮಾಡಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಡ್ರಿ. PWD ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ತೋಟಗಾರಿ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಎಲ್ಲದನ್ನ ಸ್ವಲ್ಪ ಸಮೃದ್ಧಿಯಾಗಿ ಕೊಡಿ, ಈ ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಳ್ತಾ, ಜೊತೆಗೆ ನಾವು ಹುಡುಗಾವಿಪಟ್ಟಿ ಒಳಗಡೆ ಈಗ ಒಂದು 2 ತಿಂಗಳ ಹಿಂದೆ ಈ ಲಕ್ಷ್ಮೇಶ್ವರದಿಂದ ಹೋಗೋದು ದೇವಹಳ್ಳಿ ಗಂಟ ಹೋಗುವಂಥ ರೋಡು, ಆ ರೋಡ್ ಏನು ಹಾಳಾಗೋಗಿದೆ, ಆ ರೋಡು ಅಭಿವೃದ್ಧಿ ಮಾಡಿಕೊಡ್ರಿ ಅಂತೇಳಿ ನಾವು ಇಲಾಖೆಗೆ ನಾವು ಪ್ರತಿಭಟನೆ ಮಾಡಿ ಮನವಿಯನ್ನ ಕೊಟ್ಟಿದ್ವಿ. ಅದು ಇಲ್ಲಿವರೆಗೂ ಕೂಡ ಆ ಕೆಲಸ ನಡೀಲೂ ಇಲ್ಲ, ಅಲ್ಲಿಗೆ ಅನುದಾನನೂ ಕೂಡ ಬರಲಿಲ್ಲ. ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳು ಕೂಡ ಬಂದು ನಮಗೆ ಅದು ಉತ್ತರನೂ ಕೂಡ ಕೊಡಲಿಲ್ಲ. ಅದು ನೋವಿನ ಸಂಗತಿ. ಹಾಗಾಗಿ ತಹಸೀಲ್ದಾರ್ ಅವರು ಬಂದು ಅದು ಮನವಿಯನ್ನು ತಗೊಂಡಿದ್ರು. PSI ಸಾಹೇಬರೆಲ್ಲ ಬಂದಿದ್ರು, CPI ಕೂಡ ಬಂದಿತ್ತು. ಅವತ್ತು ಕೆಲಸ ಮಾಡ್ತಾರೆ, ಇನ್ಮೇಲೆ ಅಧಿಕಾರಿಗಳು ತಗೊಳ್ತಾರೆ ಅಂತೇಳಿ ನನ್ನ ಹತ್ರ ಏನು ಮನವಿಯನ್ನು ನಾವೆಲ್ಲ ಹುಡುಗಾವಿಪಟ್ನಿಯವರು ಆಗ್ತದೆ, ಸುತ್ತಮುತ್ತ ಹಳ್ಳಿಯವರು, ದೇವಹಳ್ಳಿ, ಹುಡುಗಾವಿಪಟ್ನಿ ಸಂಬಂಧಪಟ್ಟಂತೆ ಹಳ್ಳಿಗಳು ಏನು ನೋವಲ್ಲಿತ್ತು, ಆ ನೋವನ್ನ ಮರ್ಸೋಕ್ಕೋಸ್ಕರ ಅವತ್ತು ಸ್ಟ್ರೈಕ್ ಅನ್ನ ಮಾಡಿದ್ರು. ಆದ್ರೆ ಇವತ್ತಿಗೂ ಕೂಡ ಫಲ ಕೊಡ್ಲಿಲ್ಲ. ಮತ್ತೆ ಅದೇ ಹೋರಾಟಕ್ಕೆ ನಾವು ಕೈ ಎತ್ಕೊಳ್ಬೇಕು ಅಂತೇಳಿ ನಾವು ತಂದ್ಕೊಂಡಿದ್ವಿ. ಆದ್ರೆ ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಇಲ್ಲ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸಿ ಆ ಕೆಲಸ ಆಗ್ಲಿ, ಮಾಡ್ಸಕ್ ನಾನು ಸತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಮಾಧ್ಯಮದ ಮೂಲಕ ಹೇಳಿದೆ ಅಂದ್ರೆ, ಈ ಕ್ಷೇತ್ರದ MLA ಒಂದು SC ಕ್ಷೇತ್ರದ MLA ಪಾಪ, ಯಾವುದೇ ಪಕ್ಷದ MLA ಇರ್ಲಿ, ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ತಾವು ಯಾವಾಗಲೂ ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ನಾನು ಗಮನಿಸ್ತಾ ಇರ್ತೀನಿ. ನಾನು 224 ಕ್ಷೇತ್ರದ MLAಗಳಿಗೆ ನಾನು ಮುಖ್ಯಮಂತ್ರಿ, ಒಂದು ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅಂತ ತಾವು ಹೇಳಿದ್ರಿ. ಆ ಮಾತಿಗೆ ಈ ಕ್ಷೇತ್ರದ MLAನ ಕರೆದು ರೋಡುಗಳ ಅಭಿವೃದ್ಧಿಗೋಸ್ಕರ 1,000 ಕೋಟಿಯನ್ನು ಅನುದಾನವನ್ನು ಕೊಟ್ಟು, ನೀರಾವರಿಗೋಸ್ಕರ ಒಂದು 5,000 ಕೋಟಿಯನ್ನು ಅನುದಾನವನ್ನು ಈ ಕ್ಷೇತ್ರಕ್ಕೆ ನೀವು ಬಿಡುಗಡೆ ಮಾಡಬೇಕು. ಜೊತೆಗೆ ನಾವಿವತ್ತೇನು ನಮ್ಮ ಆಡರ್ಕಟ್ಟೆ ಗ್ರಾಮದಲ್ಲೂ ಕೂಡ ನಾವಿವತ್ತು ಪ್ರತಿಭಟನೆ, ನಮ್ಮ ಆಡರ್ಕಟ್ಟೆ ಗ್ರಾಮಸ್ಥರ ನೋವನ್ನ ಕೇಳಿ ಅಲ್ಲೂ ಕೂಡ ನಮ್ಮ ಸಂಬಂಧಪಟ್ಟ ಮುನ್ಸಿಪಾಲಿಟಿ ಇಲಾಖೆಯ ಮುಖ್ಯಾಧಿಕಾರಿಗಳು ಬಂದು ನಮ್ಮ ಮುನ್ಸಿಪಾಲಿಟಿ ನೀರನ್ನ ಅಲ್ಲಿ ಒಂದು ಫೂಲನ್ನ ಮಾಡಿ ಆ ನೀರನ್ನ ಮುಂದುಗಡೆ ಹೋಗುವಂತೆ ಮಾಡಿ, ಹೊಲದಲ್ಲಿ ಸುಮಾರು 160 ಎಕರೆ ನೀರಾವರಿಯನ್ನ ಹೊಲದ ಮೇಲೆ ಹರಿದು ಹೊಲದ ರೈತರನ್ನ ಜೀವಂತವಾಗಿ ನೋವು ಕೊಟ್ಟಂತ ಆ ನೀರನ್ನ ಒಳ ಹರಿವಿನಿಂದ ಬೇರೆ ಕಡೆ ಡಂಪ್ ಮಾಡಿ ಅಂತೇಳಿ ನಾವೇನು ಸಂಬಂಧಪಟ್ಟವರೆಲ್ಲ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ. ಅದು ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಅದನ್ನ ಮನವಿಯನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಮನವಿ ಅಷ್ಟೇ ತಗೊಂಡು ಸುಮ್ಮನೆ ಕೂತ್ರೆಯನ್ನು ನಾವು ಅದಕ್ಕೆ ಗೌರವ ಕೊಡೋದಿಲ್ಲ. ಅಧಿಕಾರಿಗಳಾದವರು ಟೈಮ್ ಮಾಡಿ ತಮ್ಮ ಇಲಾಖೆಗೆ ಕಳಿಸಿ ನೀವು ಅಧಿಕಾರಿಗಳು, ನಿಮ್ಗೆ 35 ವರ್ಷ ಇರುತ್ತೆ, MLA ಗಾದ್ರೆ 5 ವರ್ಷ ಇರುತ್ತೆ. ನೀವು ಮಾಡುವಂತ ಕೆಲಸ ತನ್ನ ತಂದೆ ತಾಯಿಗೆ ಗೌರವ ಕೊಟ್ಟಂತೆ.
ಅಧಿಕಾರ ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ರೆ ನಿಮ್ಮ ತಾಯಿಗೆ ಏನು ಗೌರವ ಕೊಡ್ತಿರಲ್ಲ ಅದೇ ಗೌರವ ಈ ಕೆಲಸದಲ್ಲಿ ಮಾಡಿಕೊಡಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು BT ಚಂದ್ರಶೇಖರ್ ಅಂತ ನನ್ನ ಹೆಸರು. ನಮಸ್ಕಾರ. ಶಾಮೀಲಾಗಿ ನಾವು ಹೋರಾಟ ಮಾಡಿದ್ವಿ, ಯಾವುದೇ ರೀತಿ ಫಲ ಸಿಕ್ಕಿಲ್ಲ. ಅವ್ರ ಉತ್ತರ ಹೆಂಗಿತ್ತು? ಉತ್ತರ ಅಂತಂದ್ರೆ ಏನೋ ಒಂದ್ ಸ್ವಲ್ಪ ಏನೋ ಮಾಡದೇ ಮಾಡೋದು, ಒಂದು ಅಧಿಕಾರಿಗಳನ್ನ ಕಳಿಸ್ಕೊಟ್ಟಂಗೆ ಮಾಡೋದು, ಒಂಥರ ಸಮಾಧಾನ ಒಂದ್ 2 ಮಾತುಗಳನ್ನ ಹೇಳೋದು ಹೋಗೋದು. ಇದಕ್ಕೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ನಮ್ಗೆ. ಇವತ್ತಿನ ತನಕ ಯಾವುದೇ ರಸ್ತೆಗಳು ಯಾವ ಸಮಸ್ಯೆನೂ ಪರಿಹಾರ ಸಿಕ್ಕಿಲ್ಲ. ಒಂದ್ ರೀತಿಯಿಂದ ಮೂಗಿ ತುಪ್ಪ ಸರುವಂತ ಕೆಲಸ ಮಾಡ್ತಾರೆ, ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ನಮ್ಮ ಊರಿಗೆ ಬಂದ್ರೆ ಯಾವ್ದಾದ್ರು ಒಂದು ಮಿನಿಸ್ಟರ್ ಒಂದ್ಸತಿ ನಮ್ಮ ಊರ ಮೇಲೆ ಹಾದು ಹೋಗನ್ರಿ, ಗೊತ್ತಾಗ್ತದ ನಮ್ಮೂರಿನ ಪರಿಸ್ಥಿತಿ. ಬರೀ ಊರ್ ಒಳಗೆ ಹೋಗೋದು ಬೇಡ, ರಸ್ತೆಯನ್ನು ದಾಟಿ ಹೋಗನ್ರಿ ಅವ್ನು. ನಮ್ಮೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ. ಇದೇ ಥರ ನಮ್ಮೂರಿನ ವೃದ್ಧಾಪ್ಯ ವೇತನ ಎಲ್ಲವೂ ರಿಜೆಕ್ಟ್ ಆಗ್ತವೆ. ಅರ್ಹರಿಗೆ ವೃದ್ಧಾಪ್ಯ ವೇತನ ಕೊಡೋದಿಲ್ಲ, 5,000 ರಿಂದ 6,000 ದುಡ್ಡು ಹೋಗ್ತಾರೆ. ಇದೇ ತಹಸೀಲ್ದಾರ್ ಆಫೀಸ್ನಲ್ಲಿ ದುಡ್ಡು ಕೊಟ್ಟರೆ ಕೆಲಸ ಆಗ್ತಾವೆ, ಇಲ್ಲ ಥರ ಆಗೋದಿಲ್ಲ ಕೆಲಸ. ಆ ಥರ ವ್ಯವಸ್ಥೆ ಇದೆ. ಈ ಹಿಂದೆ ನಾವು ಹೋರಾಟ ಮಾಡಿ ನಮ್ಮ ಸತ್ತಿಗೆ ಸಾಹೇಬ್ರಿದ್ದಾಗ ಈ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ವಿ, ಈ ಥರ ದುಡ್ಡು ತೊಗೊಂಡ್ರೆ ಮಾಡ್ತಾರೆ ಅಂತೇಳಿ. ಅವರೆಲ್ಲ ಅಧಿಕಾರಿಗಳನ್ನು ಕರೆಸಿ, ನೀವು ಏನಾದರೂ ಬಡ್ಡಿ ರೈತ ಹೋರಾಟಗಾರರು ಅನಂತರ ಯಾವುದೇ ರೀತಿ ಬಂದ ಫಲಾನುಭವಿಗಳ ಹತ್ರ ದುಡ್ಡು ತೊಗೊಂಡಿದ್ದ ಕಡೆ ಸ್ಪಾಟ್ನಲ್ಲಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಖಡಕ್ ಆದೇಶ ಕೊಟ್ಟ ನಂತರ ಬಂದಾಗಿತ್ತು. ಮತ್ತೆ ಇದೆ ಅದೇ ಕೆಲಸ ಮಾಡಿದೆ. ವೃದ್ಧಾಪ್ಯ ವೇತನ ಅಥವಾ ತಹಸೀಲ್ದಾರ್ ಆಫೀಸ್ಗೆ ಬಂದರೆ ಅಲೆದಾಡುವಂಥ ಕೆಲಸ, ಯಾವುದೇ ರೀತಿ ಕೆಲಸಗಳು ಆಗೋದಿಲ್ಲ. ಪಟ್ನ ಇವತ್ತು ಆಗುವಂಥ ಕೆಲಸ 4 ದಿನ ಅಡ್ಡಾಡ್ಬೇಕು. ಅವ್ರು ಎಲ್ಲ ರೈತರು ಹೊಲ ಮನೆ ಎಲ್ಲ ಬಿಟ್ಟು ಅಲ್ಲಿ ಬಾಳೆ ಬಿಟ್ಟು ಬಂದಿಲ್ಲ ತಹಸೀಲ್ದಾರ್ ಆಫೀಸ್ ಅಡ್ಡಾಡ್ಬೇಕು. ಸರ್ವರ್ ಸಮಸ್ಯೆ ಅಂತಾರೆ, ಏನೋ ಒಂದು ಸಮಸ್ಯೆ ಅಂತಾರೆ. ಅವ್ರ ರೆಸ್ಟ್ಗೋಸ್ಕರ ಏನೋ ಸರ್ವರ್ ಸಮಸ್ಯೆ ಅಂತೇಳಿ ಏನೋ ಒಂದು ಕಾರಣ ಹೇಳಿ ರೈತರಿಗೆ ಗೊತ್ತಾಗ್ತಾರೆ. ರೈತರಿಗೆ ಗೊತ್ತಾಗೋದಿಲ್ಲ ಸರ್ವರ್ ಸಮಸ್ಯೆ ಇದೆಯೋ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಏನೋ ಒಂದು ಹೇಳ್ತಾರೆ. ದಯವಿಟ್ಟು ಇವೆಲ್ಲವನ್ನ ಬಿಡ್ರಿ. ರೈತರ ಸಲುವಾಗಿ ರೈತರು ಎದಕ್ಕೆ ಬಂದಿರ್ತಾರೆ, ಏನೋ ಕೆಲಸ ಆಗ್ಬೇಕು ನಮ್ದು ಅಂತ ತಹಸೀಲ್ದಾರ್ ಆಫೀಸ್ಗೆ ಬಂದಿರ್ತಾರೆ. ದಯವಿಟ್ಟು ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಂಡು ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ರಿ. ಮಳೆ ಕೊರತೆಯಿಂದ ರೈತರ ಬೆಳೆಗಳು ಒಣಗಾಕತ್ತೇವು. ಅದ್ರ ಬಗ್ಗೆ ಏನಾರ ಪರಿಹಾರ ಘೋಷಣೆ ಅಂದ್ರೆ ಬರಗಾಲ ಪ್ರದೇಶದಿಂದ ಘೋಷಣೆ ಮಾಡಿ ಅಂತ ನೀವು ಮನೆ ಕೊಟ್ಟಿದ್ದೀರಾ? ವಿಚಾರ ಸರ್ ಏನಂದ್ರೆ, ಮೊನ್ನೆ DC ಅವ್ರು ಬಂದು ನೋಡೋಗಿದ್ದಾರೆ ಸಂಬಂಧಪಟ್ಟಂಗೆ. ಇನ್ನೂ ಒಂದು ವಾರ ನಾವು ನೋಡ್ತೀವಿ ಸರ್. ಯಾಕಂದರೆ ಸುಮ್ಮನೆ ನಾವು ಅದನ್ನು ಕೊಟ್ಟರೆ ಚೆನ್ನಾಗಿರಲ್ಲ. ಈಗ ರೈತನಿಗೆ ಅವಶ್ಯಕತೆ ಇದೆ, ಪರಿಹಾರ ಅವಶ್ಯಕತೆ ಇದೆ ಸರ್. ಆದರೆ ನೀವು ಹೇಳ್ದಂಗೆ ಆವಾಗಲೇ ಅಧಿಕಾರಿಗಳು ಮೂಗಿಗೆ ತುಪ್ಪ ಸೂರೋ ಕೆಲಸ ಮಾಡಿದ್ರೆ ನಾವು ಒಪ್ಪೋದಿಲ್ಲ ಅದನ್ನು. ಹಾಗಾಗಿ ಅದಕ್ಕೆ ಆದ ಒಂದು ಬದ್ಧತೆ ಸಿದ್ಧತೆಯನ್ನು ನಾವು ಮಾಡ್ತೀವಿ ಸರ್. ಯಾಕೆ ಸುಮ್ಮನೆ ಮನವಿ ಕೊಡಬಾರ್ದು, ಅದು ಕೊಟ್ಟರೆ ಅದು ತೊಗೊಳಂಗಿರ್ಬೇಕು ನಾವು. ಈಗ ಆಲ್ರೆಡಿ ಎಲ್ಲ DC ಅವರು ಬಂದು ಮನವಿ ನೋಡಿದ್ದಾರೆ, ಎಲ್ಲೆಲ್ಲಿ ಬೆಳೆ ಒಣಗಕತ್ತವ, ಜೋಳ ಹೆಂಗದವ, ಮತ್ತು ತೊಗರಿ ಹೆಂಗದವ. ಹೋದ ವರ್ಷ ಹಾಕಿದ್ದು ಹೋದ ವರ್ಷ ಪರಿಹಾರನೇ ಕೊಟ್ಟಿಲ್ಲ. ಇನ್ನು ಹೋದ ವರ್ಷ ಕೊಟ್ಟಿದ್ದಾರಲ್ಲ ಈ ಇಲಾಖೆಗಳು ಬೇಜವಾಬ್ದಾರಿ. ನೀವು ಹೋದ ವರ್ಷ ಕೊಟ್ಟದ್ದೇ ಈ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಇನ್ನು ಈ ವರ್ಷದ ಇನ್ನೆಲ್ಲಿ ಕೊಡ್ತಾರೆ ಅನ್ನೋ ಭಯ ಆಗಿದೆ ಈಗ. ಹಾಗಾಗಿ ನಾವು ಇನ್ನೊಂದು ವಾರದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ನಾವು DC ಅವರಿಗೆ ಈ ರಾಜ್ಯ ಮತ್ತು ಈ ಕ್ಷೇತ್ರದ ಅನುದಾನನ ಮತ್ತೇನು ಪರಿಹಾರ ಅಂತ ಏನಿದೆಯಲ್ಲ, ಹೋದ ವರ್ಷದ್ದು ಮತ್ತು ಈ ವರ್ಷದ್ದು ಎರಡೂ ಸೇರಿ ಈ ವರ್ಷ ಏನು ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ನಾವು ಇನ್ನೊಂದು ವಾರ ನೋಡ್ತೀವಿ ಸರ್. ಒಂದು ವಾರ ನೋಡಿ ಮುಂದಿನ ನಡೆ ಕೊಡಗಂಟ ನಮ್ದು ಕೊಡಗಂಟ ನಾವು ಉಪಸತ್ಯಾಗ್ರಹ ಮಾಡ್ತೀವಿ ಸರ್. ರೈತರು ದುಡಿಮೆ ಮಾಡ್ತೀವಿ ಸರ್, ದುಡ್ದೇ ತಿಂತಿದ್ದೀವಿ. ಅದರಲ್ಲಿ ಮಳೆರಾಯನೂ ಕೈ ಕೊಟ್ಟ. ಈ ಮೆಸ್ಕಾಂ ಅಧಿಕಾರಿಗಳು ಕರೆಂಟೇನೆ ಇವಾಗ ಕೊಡೋದಿಲ್ಲ. 7 ತಾಸು ಇದ್ದಿದ್ದು 2 ತಾಸು ಕೊಡ್ತಾರೆ, 3 ತಾಸು ಕೊಡ್ತಾರೆ. ಜೊತೆಗೆ ಸಾಹೇಬ್ರೆ ಇನ್ನೊಂದು ನೀವು ತಿಳ್ಕೊಳ್ಳಿ, ಮಳೆರಾಯ ಕೈ ಕೊಟ್ಟ, ಕರೆಂಟು ಕೈ ಕೊಟ್ರೆ ನಮ್ಮ ಜೀವನ ಹೆಂಗಾಕು. ಅದಲ್ಲದೆ ಈಗ ಸಂಬಂಧಪಟ್ಟಂಥ DC ಅವರು, ಸಂಬಂಧಪಟ್ಟಂಥ ತಹಶೀಲ್ದಾರ್ ಅವರು, ಈಗೇನು ಬೆಳೆ ಸರ್ವೆ ಮಾಡ್ತಾರಲ್ಲ, ಸರ್ವೆ ಮಾಡುವಂಥ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೇನು ಹೇಳ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಕೊಡುವಂಥ ಪರಿಹಾರ ಹೇಗಿರಬೇಕಂದ್ರೆ, ರೈತ ಬಿತ್ತನೆ ಬೀಜ ಗೊಬ್ಬರಗಳನ್ನು ಸಾಲವನ್ನು ತಂದಿದ್ದಾನೆ, ಅದು ತೀರಿಸುವಂಥದ್ದಿರಬೇಕು. ಯಾಕಂದರೆ ಬಡ್ಡಿ ಸಾಲ ಮಾಡಿ ರೈತ ತಂದಿದ್ದಾನೆ. ಹಾಗಾಗಿ ನೀವು ಅದು ಕೊಟ್ಟರೆ ಪರಿಹಾರ ಆ ಥರ ಕೊಡಿ. ಸಣ್ಣ ಪುಟ್ಟ ಪರಿಹಾರ ಕೊಡಂಗಿದ್ರೆ ನಾವು ಒಪ್ಪೋದಿಲ್ಲ. ಕೊಟ್ಟರೆ ನೀವೇನು ಮೊನ್ನೆ ಶಾಸಕರು ಕೂಡ ಕೊಟ್ಟು ಬಂದಿದ್ದಾರೆ, 50,000 ರೂಪಾಯಿ ಪರಿಹಾರನ ಕೊಡಿ ಅಂತೇಳಿ. ಅದೇ ಥರ ನಮ್ಮದು ಕೊಡೋದೆ. ನಾವು ರೈತ ಪರ ಹೋರಾಟಗಾರರು ಅದನ್ನೇ ಹೇಳ್ತಾ ಇದ್ದೀವಿ, 50,000 ರೂಪಾಯಿ ಎಕರೆಗೆ ಅನ್ನೋದನ್ನೇ ಕೊಡಿ. ಅದು ಕಡಿಮೆ ಕೊಡೋಕೆ ಹೋಗಬೇಡಿ. ಮತ್ತು 2,000 3,000 ಯಾವುದೇ ಕಡೆ ಕೊಡೋಕೆ ಹೋಗಬೇಡಿ. ಅದು ಕೊಟ್ಟರು ತೊಗೊಳ್ಳೋದಿಲ್ಲ ನಾವು ಯಾವುದೇ ಕಣಕ್ಕೂ. ಮೊನ್ನೆ ಕಾಂಗ್ರೆಸ್ ಸರ್ಕಾರದ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀವಿ, ತಾವು ಬಂದಾಗ ಮೊದಲನೇ ಅವಧಿ ಬೇಸಿಗೆ ಸ್ಟಾರ್ಟ್ ಆಗಿದೆ, ತಾವು ಕುಂತ ತಕ್ಷಣನೇ ಮಳೆನೇ ಬಂದಿಲ್ಲ ಸಾಹೇಬ್ರೆ. ತಮ್ಮ ಒಳ್ಳೇದನೋ ದುರದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಆದರೆ ದಯಮಾಡಿ ರೈತರಿಗೆ ನೋವಿದೆ, ತಾವು ದಯಮಾಡಿ ಅನುದಾನವನ್ನು ಕೊಡಿ, ಪರಿಹಾರವನ್ನು ಘೋಷಣೆ ಮಾಡಿ ಅಂತೇಳಿ ನಾವು ಈ ಮೂಲಕ ಹೇಳ್ತೇವೆ. ನಮಸ್ಕಾರ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.